ಹುಬ್ಬಳ್ಳಿಯಲ್ಲಿ ಹೊರಾಂಗಣ ವಿದ್ಯುತ್ ಉಪಕರಣಗಳು ಮತ್ತು ಸೊಲ್ಯೂಷನ್ಸ್ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಸ್ಟಿಲ್ ಇಂಡಿಯಾ ತನ್ನ ನೂತನ ಎಲ್ಜಿ ಎಂಟರ್ಪ್ರೈಸ್ ಅನ್ನು ಇಲ್ಲಿನ ನಿಲಿಜನ್ ರಸ್ತೆಯ ಮಣಿಮನ್ ಕಾಂಪ್ಲೆಕ್ಸ್ ನಲ್ಲಿ ತೆರೆಯಲಾಗಿದ್ದು, ಇದರ ಉದ್ಘಾಟನೆಯನ್ನು ಏಷ್ಯಾ ಖಂಡದ ಮಾರಾಟ ನಿರ್ದೇಶಕ ಓಲ್ಕರ್ ಬುಚೋಲ್ಜ್ ಮತ್ತು ಭಾರತದ ವ್ಯವಸ್ಥಾಪಕ ನಿರ್ದೇಶಕ ಪರಿಂದ್ ಪ್ರಭು ದೇಸಾಯಿ ಸೇರಿದಂತೆ ದಕ್ಷಿಣ ಪ್ರಾದೇಶಿಕ ಮುಖ್ಯಸ್ಥ ಸಂಜಯ್ ವರ್ಮಾ ಮಾಡಿದರು. ಬಳಿಕ ಮಾತನಾಡಿದ ಪರಿಂದ್ ಪ್ರಭು ದೇಸಾಯಿ, ಸ್ಟಿಲ್ ಯಾಂತ್ರೀಕರಣದ ಬದ್ಧತೆ ಮತ್ತು ಭಾರತೀಯ ಗ್ರಾಹಕರಿಗೆ ಉದ್ಯಮದಲ್ಲಿ ಅತ್ಯುತ್ತಮ ಉತ್ಪನ್ನಗಳನ್ನು ಒದಗಿಸುತ್ತಿದೆ ಮತ್ತು ಇದಲ್ಲದೆ ಉತ್ತಮ ಗುಣಮಟ್ಟ, ನಾವೀನ್ಯತೆ ಮತ್ತು ಜೊತೆಗೆ ಸಾಂಕೇತಿಕವಾಗಿ ಎಲ್ಲ ರೈತರಿಗೆ, ಗ್ರಾಹಕರಿಗೆ ತೃಪ್ತಿಗೆ ನಮ್ಮ ಸಂಸ್ಥೆ ಆದ್ಯತೆ ನೀಡಲಿದೆ ಎಂದರು. ಇನ್ನು ವೃತ್ತಿಪರರು ಮತ್ತು ಗ್ರಾಹಕರು ಇಬ್ಬರಿಗೂ ಹೊರಾಂಗಣ ಕಾರ್ಯಗಳಿಗಾಗಿ ವಿಶ್ವಾಸಾರ್ಹ ಉನ್ನತ ಕಾರ್ಯಕ್ಷಮತೆ ಪರಿಕರಗಳೊಂದಿಗೆ ಸಹಾಯ ಮಾಡಲಿದೆ ಎಂದರು. ಈ ಮೂಲಕ ಭಾರತೀಯ ಮಾರುಕಟ್ಟೆಯನ್ನು ಅತ್ಯಾಧುನಿಕವಾಗಿ ಪರಿಹಾರದೊಂದಿಗೆ ಸಬಲೀಕರಣಗೊಳಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಲ್ಜಿ ಎಂಟರ್ಪ್ರೈಸ್ ಮಾಲೀಕರಾದ ನವೀನ್ ಎಸ್ಎಲ್, ಕರ್ನಾಟಕ ಸ್ಟೇಟ್ ಹೆಡ್ ಶರದ್ ಶೆಟ್ಟಿ, ಉತ್ತರ ಕರ್ನಾಟಕ ಹೆಡ್ ಶರಣ್ ಭಂಡಾರಿಮಠ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಿಮ್ ಕಂಪ್ನಿ ಬಗ್ಗೆ ಹಾ ಓಕೆ, ನಾವು ಒಂದು ಸ್ಟೀಲ್ ಕಂಪನಿ ನಮ್ದು. ಫಾರ್ಮಲಿ ನಮ್ಮ ಕಂಪನಿ ಹೆಸರು ಬಂದು ಸ್ಟೀಲ್ ಆಂಡ್ರೋ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಂಡಿಯಾದಲ್ಲಿ. ಇದು ಸ್ಟೀಲ್ ಬೇಸಿಕಲಿ ಒಂದು ಜರ್ಮನ್ ಬೇಸ್ಡ್ ಕಂಪನಿ ಆಗಿದೆ. 1926 ಅಲ್ಲಿ ಸ್ಟಾರ್ಟ್ ಆಗಿರುವಂತ ಕಂಪನಿ ಇದು. ಅದೇ ಸುಮಾರು 99 ವರ್ಷ ಹಳೆಯ ಕಂಪನಿ. ನೆಕ್ಸ್ಟ್ ಇಯರ್ಗೆ ನಾವು 100 ಇಯರ್ಸ್ ಪೂರೈಸ್ತಾ ಇದ್ದೀವಿ. ನೀವೇನ್ ಇವತ್ತಿನ ದಿವಸ ವರ್ಲ್ಡ್ ವೈಡ್ ಏನಿ ಮರ ಕಟ್ ಮಾಡುವಂತ ಮಷೀನ್ ಅಂದ್ರೆ ಚೈನ್ಸೋ ಅಂತ ನಾವೇನ್ ಕರಿತೀವಿ ಅದನ್ನ ನೋಡ್ತಾ ಇದ್ವಿ. ಇದು ಬಂದು ಆಂಡ್ರೋ ಸ್ಟೀಲ್ ಅವರ ಒಂದು ಇನೋವೇಷನ್ ಆಗಿದೆ. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಅಲ್ಲಿ ಸ್ಟಿಲ್ ಅವರು ಲೀಡರ್ ಆಗಿರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಲ್ಲಿ. ಅದೇ ರೀತಿಯಾಗಿ ಸ್ಟಿಲ್ ಇಂಡಿಯಾ ಬಂದು ಇಂಡಿಯಾದಲ್ಲಿ 20 ವರ್ಷದಿಂದ ಸರ್ವಿಸ್ ಅನ್ನ ನೀಡ್ತಾ ಇದೆ. ನಮ್ಮ ಪ್ರಾಡಕ್ಟ್ ಗಳು ಫಾರ್ಮರ್ ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಅಂದ್ರೆ ಫಾರ್ಮರ್ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳು ಸಿಗುತ್ತೆ. ಗಾರ್ಡನ್ ಸೆಗ್ಮೆಂಟ್ ಅಲ್ಲಿ ಬೇಕಾಗಿರುವಂತಹ ಪ್ರಾಡಕ್ಟ್ ಗಳು ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಔಟ್ಡೋರ್ ಪೋರ್ಟಲ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಆಗ್ತದೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಈ ಕಂಪನಿ ಬಗ್ಗೆ ನಾವು ಹೇಳ್ಬೋದು. ರೈತರಿಗೆ ಏನಾದ್ರು ಉಪಯೋಗ ಆಗುವಂತ ಮಷಿನ್ಗಳು ಇದಾವ? ನಾನು ಆವಾಗ್ಲೇ ನಿಮ್ಗೆ ಹೇಳ್ದಂಗೆ ರೈತರು ನಮ್ಮಲ್ಲಿ ಫಾರ್ಮರ್ ರೇಂಜ್ ಅಂದ್ರೆ ರೈತರು ಬೇಕಾಗಿರುವಂತ ಸಣ್ಣ ಪ್ರಮಾಣದ ರೈತರು ಏನಿರ್ತಾರೆ, ಇವಾಗ ನಾವೇನು ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನ್ ಕರಿತೀವಿ, ಅವ್ರಿಗೆ ಅವರ ಒಂದು ಕೃಷಿಯಲ್ಲಿ ಅವ್ರು ಬೇಕಾಗಿರುವಂತ ಎಲ್ಲಾ ರೀತಿಯಾದಂತಹ ಮಷಿನ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಲೈಕ್ ನಿಮ್ಗೆ ಕಳೆ ನಿರ್ವಹಣೆಗೆ ಬೇಕಾಗಿರುವಂತಹ ಯಂತ್ರಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿಯಾಗಿ ಕಲ್ಟಿವೇಶನ್ ಮಾಡ್ಲಿಕ್ಕೆ ಬೇಕಾಗುವಂತ ಮಷಿನ್ಗಳಿದೆ. ಇವಾಗ ಮರ ಕುಯ್ಯುವಂತ ಮಷಿನ್ಗಳಿದಾವೆ ನಮ್ಮಲ್ಲಿ. ಸ್ಪ್ರೇ ಮಾಡ್ಲಿಕ್ಕೆ ಬೇಕಾದಂತಹ ಮಷಿನ್ಗಳಿದಾವೆ. ಅದೇ ರೀತಿಯಾಗಿ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ ಇಲ್ಲ ಕೋಳಿ ಸಾಕಾಣಿಕೆ ಮಾಡುವವರಿಗೆ ಶೆಡ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂತಹ ಒಂದು ಉಪಕರಣಗಳು ನಮ್ಮಲ್ಲಿ ಸಿಗ್ತವೆ. ಇನ್ನು ಕಂಪನಿಯಿಂದ ಪ್ರತಿ ವರ್ಷ ಸಹ ನಿಮ್ಗೆ ಹೊಸ ರೀತಿಯಾದಂತಹ ರೈತರಿಗೆ ಬೇಕಾಗಿರುವಂತಹ, ಅದು ಭಾರತಕ್ಕೆ ಅನುಕೂಲ ಆಗುವಂತಹ ಸಾಕಷ್ಟು ಪ್ರಾಡಕ್ಟ್ ಗಳು ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಇದೆ. ಅದೇ ರೀತಿಯಾಗಿ ರೀಸೆಂಟ್ಲಿ ನಾವು ನಿಮ್ಗೆ ನಮ್ಮಲ್ಲಿ 4 HP ಇಂದ ಹಿಡಿದು 15 HP ಎಂಜಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಹಾಗೆ ನಮ್ಮಲ್ಲಿ ಬ್ಯಾಟರಿ ಆಧಾರಿತ ಪ್ರಾಡಕ್ಟ್ ಗಳು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಯಾವುದೇ ಒಂದು ಸೆಗ್ಮೆಂಟ್ ಅಂದ್ರೆ ನಾನು ಹೇಳಿದಂಗೆ ಕಳೆ ನಿರ್ವಹಣೆ ಅಥವಾ ನೀವು ಕಲ್ಟಿವೇಶನ್ ಅಥವಾ ಏನೇ ಒಂದು ವಿಚಾರ ಒಂದು ಮಿಷಿನ್ ಅಂತ ಬಂದಾಗ ಆ ಒಂದು ಸೆಗ್ಮೆಂಟ್ ಅಲ್ಲಿ ಕೂಡ ನಿಮಗೆ ಬ್ಯಾಟರಿ ಆಧಾರಿತ ಅಥವಾ ನಿಮಗೆ ಏನು ವಿದ್ಯುತ್ ಆಧಾರಿತ ಯಂತ್ರೋಪಕರಣಗಳು ಕೂಡ ನಮ್ಮಲ್ಲಿ ಲಭ್ಯ. ಒಟ್ಟಾರೆ ಎಲ್ಲಾ ತರಹದ ಯಂತ್ರೋಪಕರಣಗಳು ಸ್ಟಿಲ್ ಬಂದು ನಾನು ಆಗ್ಲೇ ಹೇಳ್ದಂಗೆ ಜರ್ಮನ್ ಬೇಸ್ಡ್ ಕಂಪನಿ. ನಾವು ಕ್ವಾಲಿಟಿಗೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನ ನೀಡ್ತೇವೆ. ಹಾಗೆ ನಮ್ಮಲ್ಲಿರುವಂತಹ ಪ್ರಾಡಕ್ಟ್ ಗಳು ಬಂದು 1 ವರ್ಷ ವ್ಯಾರಂಟಿ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ ಗಳಿಗೆ 2 years ವ್ಯಾರಂಟಿ ಅಂತ ನಾವು ಕೊಡ್ತೇವೆ. ಅದು 2 years ವ್ಯಾರಂಟಿ ಅನ್ನುವಂಥದ್ದು ಇಂಡಸ್ಟ್ರಿಯಲ್ಲೇ ಯಾರು ಕೊಡದೇ ಇರುವಂತ ನಾವು ಕೊಡ್ತಾ ಇದ್ದೇವೆ. ಸೊ ಸ್ಟಿಲ್ ಏನಂದ್ರೆ ನಾರ್ಮಲ್ ಆಗಿ ಸ್ಟಿಲ್ ಅಂತ ಬಂದಾಗ ನಿಮ್ಗೆ ಅದು ಕ್ವಾಲಿಟಿ ಅನ್ನೋ ಒಂದು ವಿಷಯ ಜಗತ್ತಿನಾದ್ಯಂತ ಎಲ್ಲರಿಗೂ ಗೊತ್ತಿರುತ್ತದೆ. ನಮ್ಮ ಧಾರವಾಡ ಹುಬ್ಬಳ್ಳಿಯಲ್ಲಿ ಇದೇ ಒಂದೇ ಬ್ರಾಂಚ್ ಇದೆ, ಮತ್ತೆ ಬೇರೆ ಕಡೆ ಇದಾವೆ.
ಹೌದು. ಈಗ ಸ್ಟಿಲ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ನಿಮ್ಗೆ 20 ವರ್ಷದಿಂದ ಭಾರತದಲ್ಲಿದೆ. ಅದೇ ರೀತಿಯಾಗಿ ನೀವು ದಕ್ಷಿಣ ಕರ್ನಾಟಕದ ಕಡೆ ನೋಡಿದಾಗ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಇವತ್ತು ಸ್ಟಿಲ್ ನ ಮಾರಾಟ ಮಳಿಗೆ ಹಾಗೆ ಸರ್ವಿಸ್ ಏನು ಸೆಂಟರ್ಗಳು ಕಾಣಸಿಕ್ಕದ ಈಸಿ ಆಗಿ ನಿಮ್ಗೆ. ಬಟ್ ಧಾರವಾಡದಲ್ಲಿ ಕೂಡ ನಮ್ ಪ್ರೆಸೆನ್ಸ್ ಇವಾಗ ಒಂದು 4 ವರ್ಷದಿಂದ ಇದೆ, ನಮ್ ಪ್ರೆಸೆನ್ಸ್ ಇದೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ ನಾವು ಏನಂದ್ರೆ ಒಂದು ಚಿಕ್ಕ ಶೋರೂಮ್ ಆಗಿತ್ತು ನಮ್ದು ಇಲ್ಲಿ. ಇವತ್ತು ನಾವು ಈ ಇಷ್ಟೊಂದು 2000 ಸ್ಕ್ವೇರ್ ಇರುವಂತಹ ಒಂದು ಶೋರೂಮ್ಗೆ ಸ್ಥಳಾಂತರಗೊಂಡಿರ್ತೇವೆ. ಇದು ಒಂದೇ ಪ್ಲೇಸ್ ಅಲ್ಲಿ ನಿಮ್ಗೆ ಮಷಿನ್ಗಳ ಒಂದು ಮಾರಾಟ ಇರ್ತದೆ, ಸರ್ವಿಸ್ ಇರ್ತದೆ, ಅದೇ ರೀತಿಯಾಗಿ ಸ್ಪೇಸ್ ಅವೈಲಬಿಲಿಟಿ ಕೂಡ ಇರ್ತದೆ. ಸೊ ಮುಂದಿನ ದಿನಗಳಲ್ಲಿ ಬೇಡಿಕೆಗೆ ತಕ್ಕಂತೆ ನೋಡಿ ನಾವು ತಾಲೂಕಾ ಮಟ್ಟದಲ್ಲಿ ಏನು ಶಾಖೆಗಳನ್ನ ಮಾಡುವಂತಹ ಬಗ್ಗೆ ಕೂಡ ಗಮನ ಹರಿಸ್ತೇವೆ. ಸ್ಟಿಲ್ ಜೊತೆ ಅಸೋಸಿಯೇಟ್ ಆಗಿರೋದು 2019ರಿಂದ ಇಲ್ಲಿವರೆಗೂ ಒಂದು ಸಣ್ಣ ಪ್ರಮಾಣದ ಶೋರೂಮ್ ನ ನಿರ್ವಹಿಸ್ಕೊಂಡು ಬರ್ತಾ ಇದ್ವಿ. ಸೊ ಈಗ ನಮ್ದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ತುಂಬಾ ಎಲಾಬರೇಟ್ ಆಗಿರೋದ್ರಿಂದ ನಾವೀಗ ದೊಡ್ಡ ಶೋರೂಮ್ ನ ಅವಶ್ಯಕತೆ ಕಾಣ್ತಾ ಇದೆ ಒಂದು. ಆಮೇಲೆ ಪ್ರತಿಯೊಬ್ಬ ರೈತರು ಅಥವಾ ಗಾರ್ಡನರ್ ಬಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ಏನ್ ಪ್ರಾಡಕ್ಟ್ ಬೇಕು ಅಂತ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಈಸಿ ಆಗಿರುವಂತ ಪ್ಲೇಸ್ ಮಾಡಿದ್ವಿ. ಜೊತೆಗೆ ನಮ್ಮಲ್ಲಿ ಎಲ್ಲಾ ಮಂತಲ್ಲೂ ಆಫರ್ಸ್ ಇಡ್ತಾ ಇರ್ತೀವಿ. ಆಮೇಲೆ ಸರಿಯಾದ ಬೆಲೆಯಲ್ಲಿ ಕಸ್ಟಮರ್ಗೆ ಕೊಡ್ತೀವಿ. ಜೊತೆಗೆ ಸರ್ವಿಸ್ ಮತ್ತು ಸ್ಪೇರ್ ಸಪೋರ್ಟ್ ಯಾವಾಗ್ಲೂ ನಮ್ಮಿಂದ ಇರುತ್ತೆ. ಅದು ಕಸ್ಟಮರ್ಗೆ ನಾವು ಮಾಡ್ತಕ್ಕಂಥ ಪ್ರಾಮಿಸ್. ಕಳೆ ನಿಯಂತ್ರಣ ಬಹಳ ತುಂಬಾ ಕಷ್ಟವಾದ ಕೆಲಸ. ಅದಕ್ಕಾಗಿ ಏನ್ ಮಾಡ್ತಾ ಇದಾರೆ, ಔಷಧಿ ಹೊಡಿತಾ ಇದಾರೆ, ಕಳೆನಾಶಕ ಔಷಧಿಗಳನ್ನು ಹೊಡಿತಾ ಇದಾರೆ. ಅದನ್ನ ಹೊಡೆಯೋದ್ರಿಂದ ಭೂಮಿ ತನ್ನ ಕ್ವಾಲಿಟಿ ಮತ್ತೆ ಅದ್ರ ಶಕ್ತಿ ಏನಿರುತ್ತೆ ಅದೆಲ್ಲ ಕಳ್ಕೊಳ್ತಾ ಇದೆ. ನಾವು ಈಗ ಅಗ್ರಿಕಲ್ಚರ್ ಅಲ್ಲಿ ಈಗ ಈ ಎಲ್ಲ ಎಕ್ವಿಪ್ಮೆಂಟ್ ತರ್ತಾ ಇರೋದೇನಂತಂದ್ರೆ ಆ ಕಳೆ ನಿಯಂತ್ರಣ ನೀವು ಮಷೀನ್ ಇಂದ ಮಾಡಿ ಕಳೆಯನ್ನ ಕಟ್ ಮಾಡಿ, ಸೊ ದಟ್ ನಿಮ್ಗೆ ನಿಮ್ ಭೂಮಿ ಕ್ವಾಲಿಟಿ ಅದೇ ತರನೇ ಉಳ್ಕೊಂಡಿರುತ್ತೆ. ಮೆಕನೈಸೇಷನ್ ಅಂತ ಹೇಳ್ತೀವಿ ನಾವು, ಅದನ್ನ ನಾವು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದೀವಿ. ಇದೇ ನಮ್ ಉದ್ದೇಶ ಮೇಜರ್.